ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ 6ನೇ ತರಗತಿಗೆ ಸಂಬಂಧಪಟ್ಟಂತೆ 2026ನೇ ಶೈಕ್ಷಣಿಕ ಸಾಲಿಗಾಗಿ ನಡೆಯುವಂತಹ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದ ಗಣಿತ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ ತಮ್ಮೊಂದಿಗೆ ಇವತ್ತು ವಿಶ್ಲೇಷಣೆ ಮಾಡ್ತಾ ಇದ್ದೀನಿ. ಇದರೊಂದಿಗೆ ಇದು ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಮೈನಾರಿಟಿ ಮೊರಾರ್ಜಿಯವರಿಗೂ ಕೂಡ ಉಪಯುಕ್ತವಾಗುತ್ತದೆ ಅಂತ ತಿಳಿಸುತ್ತಾ, ಇಲ್ಲಿ ನೋಡ್ಬೋದು ಮೊದಲನೇದಾಗಿ 95, 2 ಮತ್ತು 0 ಇದರ ಗುಣಲಬ್ಧ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ 3 ಸಂಖ್ಯೆಗಳ ನಡುವೆ ಒಂದು 0 ಬಂದ್ಬಿಟ್ಟಿದೆ ಅಂದಮೇಲೆ ಇಲ್ಲಿ ನಾವು ಯಾವುದೇ ಸಂಖ್ಯೆಯೊಂದಿಗೆ 0ವನ್ನು ಗುಣಾಕಾರ ಮಾಡಿದರೆ ಇಲ್ಲಿ ಆನ್ಸರ್ ಯಾವುದು ಬರುತ್ತೆ? ಹಾಗಾದರೆ 0 ಬರುತ್ತದೆ. ಸೊ ಇಲ್ಲಿ ಡಿ ಸರಿಯಾದ ಉತ್ತರವಾಗುತ್ತದೆ. ಇನ್ನು ಮುಂದಿನ ಪ್ರಶ್ನೆ 1, 2, 3, 4, 5 ಇವುಗಳನ್ನು ಏನೆನ್ನುತ್ತಾರೆ? ಸ್ವಾಭಾವಿಕ ಸಂಖ್ಯೆಗಳು, ಬೆಸ ಸಂಖ್ಯೆಗಳು, ಸಮ ಸಂಖ್ಯೆಗಳು, ಅವಿಭಾಜ್ಯ ಸಂಖ್ಯೆಗಳು. ಇಲ್ಲಿ ಸ್ವಾಭಾವಿಕ ಸಂಖ್ಯೆಗಳು ಏನು ನ್ಯಾಚುರಲ್ ನಂಬರ್ಸ್ ಅಂತ ಏನು ಕರಿತಾ ಇದ್ದೀವಿ, ಅವುಗಳು 1ರಿಂದ ಪ್ರಾರಂಭ ಆಗ್ತಾವು. ಹಾಗಾಗಿ ಇಲ್ಲಿ ಆನ್ಸರ್ ಯಾವುದಾಗುತ್ತೆ ಅಂದರೆ ಇಲ್ಲಿ ಎ ಆಪ್ಷನ್ ಆಗುತ್ತದೆ. ಇನ್ನು 43ನೇ ಪ್ರಶ್ನೆ 99ರನ್ನು 2ರಿಂದ ಭಾಗಿಸಿದಾಗ ಬರುವ ಶೇಷ. ನಾವು 99ನ್ನು ಭಾಗಾಕಾರ ಮಾಡಿದರೆ ನೋಡ್ಬೋದು, ಇಲ್ಲಿ ತಾವು ಕೂಡ ಎಷ್ಟು ಶೇಷ ಬರುತ್ತೆ? 2 4 8, ಇಲ್ಲಿ 1 ಉಳಿಯುತ್ತದೆ. ನೆಕ್ಸ್ಟ್ ನಾವು 9ನ್ನು ತೆಗೆದುಕೊಳ್ತೀವಿ, 2 9 18. ಸೊ ಇಲ್ಲಿ 9ರಲ್ಲಿ 8 ಹೋದರೆ 1 0, ಶೇಷ 1 ಉಳಿಯುತ್ತದೆ. ಸೊ ಇಲ್ಲಿ ಆನ್ಸರ್ ಯಾವುದಾಯ್ತು? ಹಾಗಾದರೆ ಬಿ ಆಪ್ಷನ್ ಆಗುತ್ತದೆ. 2683 ಈ ಸಂಖ್ಯೆಯಲ್ಲಿ 6ರ ಸ್ಥಾನ ಬೆಲೆಯು ಬಿಡಿ 10, 600, 100 ಅಂತ ಹೇಳಿದ್ದಾರೆ. ಇಲ್ಲಿ 2683 ಇದರಲ್ಲಿ ಸ್ಥಾನ ಬೆಲೆ ಅಂತ ಕೇಳಿದ್ದಾರೆ. ಬಿಡಿ 10, 100, 6ರ ಸ್ಥಾನ ಬೆಲೆ 600 ಆಗುತ್ತದೆ. ಸೊ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. ಕೆಳಗಿನವುಗಳಲ್ಲಿ ಯಾವುದು 5 ಅಂಕೆ ಅತಿ ದೊಡ್ಡ ಸಂಖ್ಯೆ? 5,000, 90,000, 99,999, 66,666 ಅಂತ ಇದೆ. ಇಲ್ಲಿ ಆನ್ಸರ್ ಯಾವುದಾಗುತ್ತೆ? ಸಿ ಆಪ್ಷನ್ 99,999. 25,048 ಈ ಸಂಖ್ಯೆಯ ಮುಂದಿನ ಸಂಖ್ಯೆ. 48 ಇರೋದು 49 ಆಗುತ್ತೆ. ಸೊ ನೋಡ್ಬೋದು 25,049 ಸಿ ಆಪ್ಷನ್ ಆಗುತ್ತದೆ. 23,950 ಮತ್ತು 23,450 ನಡುವಿನ ವ್ಯತ್ಯಾಸ. ಇಲ್ಲಿ ನೋಡ್ಬೋದು 23,950 ಮೈನಸ್ 23,450. ಸೊ ಇಲ್ಲಿ ನೋಡಿ, ಇಲ್ಲಿ 0, ಇಲ್ಲಿ 0, ಇಲ್ಲಿ 5, ಇಲ್ಲಿ 0, ಇಲ್ಲಿ 0. ಸೊ 500 ಆಗುತ್ತದೆ. ಹಾಗಾದರೆ ಆನ್ಸರ್ ಯಾವುದು? ಬಿ ಆಪ್ಷನ್ ಆಗುತ್ತದೆ. ಇನ್ನು ನೆಕ್ಸ್ಟು 5ರ ಮೊದಲ 10 ಅಪವರ್ತ್ಯಗಳ ಮೊತ್ತ. ಮೊದಲ 10 ಅಪವರ್ತ್ಯಗಳು ಅಂದರೆ ನೋಡ್ಬೋದು 5, 10, 15, 20, 25, 30, 35, 40, 45, 50. ಸೊ ಇಲ್ಲಿ ನೋಡಿ 15, 15, 30, 50, 75, 105, 105, 140, 180, 180, ಇಲ್ಲಿ 225, 150, 275 ಆನ್ಸರ್. ಹಾಗಾದರೆ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. 5ರ ಮೊದಲ 10 ಅಪವರ್ತ್ಯಗಳ ಮೊತ್ತ ಅಂತ ಹೇಳಿದ್ದಾರೆ. ಇಲ್ಲಿ ರವಿ ಹತ್ತಿರ 6ನೇ 5 ಭಾಗ ಕೇಕ್ ಇತ್ತು. ಇದರಲ್ಲಿ 3ನೇ 2ರಷ್ಟು ತಿಂದರೆ ಉಳಿದ ಕೇಕ್ನ ಭಾಗವೆಷ್ಟು ಅಂತ ಹೇಳಿದ್ದಾರೆ. ಇಲ್ಲಿ ಇದನ್ನು ನಾವು ಯಾವ ರೀತಿ ಮಾಡಬೇಕಂದ್ರೆ ನೋಡ್ಬೋದು, ಇಲ್ಲಿ ತಮ್ಮ ತಿಳಿಸೋದಾದರೆ 6ನೇ 5 ಅಂತ ಹೇಳಿದ್ದಾರೆ ಮೈನಸ್ ಇಲ್ಲಿ 3ನೇ 2. ಹಾಗಾದರೆ ಇಲ್ಲಿ ನೋಡ್ಬೋದು ಛೇದಗಳ ಲಸ ತೆಗಿಬೇಕಾಗುತ್ತೆ. ಫಸ್ಟ್ ನಾವು ಇಲ್ಲಿ 6 3 ಲಸ ಎಷ್ಟಾಗುತ್ತೆ? ಇಲ್ಲಿ 6 ಆಗುತ್ತೆ. ಇಲ್ಲಿ 6 ಬರುವಾಗ ಗುಣಾಕಾರ ಮಾಡ್ಕೋಬೇಕು. 6 1 6, ಇಲ್ಲಿ 3 2 6. ಇಲ್ಲಿ ನೋಡ್ಬೋದು 5 1 5 ಮೈನಸ್ 2 2 4. ಸೊ ಇಲ್ಲಿ ಎಷ್ಟಾಯ್ತು? ಹಾಗಾದರೆ ಇಲ್ಲಿ 6ಕ್ಕೆ 6, 5 4 ಹೋದರೆ 1, 6ನೇ 1 ಆನ್ಸರ್ ಆಗುತ್ತೆ ನೋಡಿ ಇದರದ್ದು. ಸೊ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. ಇನ್ನು 13,709 ಇದರ ಸಂಖ್ಯಾ ರೂಪ ನೋಡ್ಬೋದು, 13,709. ಸೊ ಈ ರೀತಿ ಬರುತ್ತೆ. ಇಲ್ಲಿ ನೋಡ್ತಾ ಹೋದಾಗ ನೋಡ್ಬೋದು, ಇಲ್ಲಿ ಬಿ ಆಪ್ಷನ್ ಇದೆ ನೋಡಿ, ಇದು ಆನ್ಸರ್ ಆಗುತ್ತದೆ. ಇನ್ನು 73 ಡಿಗ್ರಿ ಇದು ಯಾವ ವಿಧವಾದ ಕೋನ? ಲಘು ಕೋನ, ಸರಳ ಕೋನ, ವಿಶಾಲ ಕೋನ, ಲಂಬ ಕೋನ ಅಂತಿದೆ. 90 ಡಿಗ್ರಿಗಿಂತ ಕಡಿಮೆ ಇರುವುದು ಯಾವುದು ಅಂದರೆ ಲಘು ಕೋನ. ಸೊ ಇಲ್ಲಿ ಎ ಆಪ್ಷನ್ ಆಗುತ್ತದೆ. ಒಂದು ಆಯತಾಕಾರದ ಕೊಠಡಿಯ ಉದ್ದ 10 ಅಡಿ ಮತ್ತು ಅದರ ಅಗಲ 12 ಅಡಿಗಳಿದ್ದರೆ ಆ ಕೊಠಡಿಯ ಸುತ್ತಳತೆ ಎಷ್ಟು? ನಿಮಗೆ ಗೊತ್ತಿದೆ ಸುತ್ತಳತೆ ಆಯತದ್ದು ಇಲ್ಲಿ 2 ಉದ್ದ ಪ್ಲಸ್ 2 ಅಗಲ ಈ ರೀತಿ ಇದೆ. 2 ಇಲ್ಲಿ ಉದ್ದ ಎಷ್ಟಿದೆ? 10 ಪ್ಲಸ್ 2 ಅಗಲ 12 ಇದೆ. ಇಲ್ಲಿ 10 2 20, 12 24, ಟೋಟಲ್ ಎಷ್ಟಾಯಿತು? ಹಾಗಾದರೆ ಇಲ್ಲಿ 44. ಸೊ ಇಲ್ಲಿ ಸಿ ಆಪ್ಷನ್ ಇದೆ ನೋಡಿ, 44 ಅಡಿಗಳು. 263.62ಕ್ಕೆ ಎಷ್ಟನ್ನು ಸೇರಿಸಿದರೆ 300 ಆಗುತ್ತದೆ? ನೋಡ್ಬೋದು, ಇಲ್ಲಿ
ಈ 300ಕ್ಕೆ ನಾವು ಏನು ಮಾಡಬೇಕು, -263. ಇಲ್ಲಿ ಮೇಲೆ 2 ಜೀರೋ ಕೊಡಬೇಕು, ಇಲ್ಲಿ ಪಾಯಿಂಟ್ ಕೊಟ್ಟು 62. ಇಲ್ಲಿ ನೋಡಿರಿ, ಜೀರೋದಲ್ಲಿ 2 ಹೋದ್ರೆ 10 ತೆಗೆದುಕೊಳ್ತೀವಿ, 10ರಲ್ಲಿ 2 ಹೋದರೆ 8, 10ರಲ್ಲಿ 7 ಹೋದರೆ 3, 10ರಲ್ಲಿ ಇಲ್ಲಿ ಪಾಯಿಂಟ್ ಕೊಡಬೇಕು, 10ರಲ್ಲಿ 4 ಹೋದರೆ 6. ಈಗ ನೋಡ್ಬೋದು, ಇಲ್ಲಿ 10ರಲ್ಲಿ 7 ಹೋದರೆ 3, ನೆಕ್ಸ್ಟ್ ಇಲ್ಲಿ 0, 36.38. ಸೊ ನೋಡ್ಬೋದು, ಇಲ್ಲಿ ಆನ್ಸರ್ ಇದೆ ನೋಡಿ, ಇಲ್ಲಿ 36.38. ರೂಪಾಯಿ 32 ಪೈಸೆಯಲ್ಲಿ ಸೂಚಿಸಿ ಎಂದಿದ್ದಾರೆ. 1 ರೂಪಾಯಿಗೆ 100 ಪೈಸೆ ಆದರೆ 32 ರೂಪಾಯಿಗೆ ಎಷ್ಟು? 32 × 100. ನೋಡ್ಬೋದು, ಇಲ್ಲಿ 32ಕ್ಕೆ 32, ಇಲ್ಲಿ 2 ಜೀರೋ ಸೇರಿಸಿದ್ರೆ 3200 ಪೈಸೆಗಳು. ಸೊ ಹಾಗಾದರೆ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. 4 ಹೆಕ್ಟೋಗ್ರಾಮ್ ತೂಕವು ಎಷ್ಟು ಗ್ರಾಮ್ಗೆ ಸಮ ಅಂತ ಹೇಳಿದ್ದಾರೆ. 1 ಹೆಕ್ಟೋಗ್ರಾಮ್ಗೆ 100 ಗ್ರಾಮ್ ಆದರೆ 4 ಹೆಕ್ಟೋಗ್ರಾಮ್ಗೆ 400 ಗ್ರಾಮ್ ಆಗುತ್ತದೆ. ಸೊ ಇಲ್ಲಿ ಎ ಆಪ್ಷನ್. ಒಬ್ಬ ವ್ಯಕ್ತಿಯು ಒಂದು ದಿನಕ್ಕೆ 2 ಲೀಟರ್ 300 ಮಿಲಿಲೀಟರ್ ನೀರನ್ನು ಕುಡಿಯುತ್ತಾನೆ. ಹಾಗಾದರೆ 10 ದಿನಗಳಲ್ಲಿ ಅವನು ಎಷ್ಟು ನೀರು ಕುಡಿಯುತ್ತಾನೆ ಅಂತ ಹೇಳಿದರೆ, ಇಲ್ಲಿ ತಮಗೆ ತಿಳಿಸೋದಾದರೆ ಇಲ್ಲಿ ನೋಡಿರ್ಬೋದು, ಇಲ್ಲಿ 2.300 ಅಂತ ಹೇಳಿದ್ದಾರೆ. ಸೊ ಇಲ್ಲಿ 10ರಿಂದ ಗುಣಾಕಾರ ಮಾಡಬೇಕು. ಇದನ್ನು 10 0 0, 10 0 0, 13 30, 12 20, 23. ಸೊ ಇಲ್ಲಿ 3 ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಟ್ಟರೆ 23 ಆಯಿತು. ಹಾಗಾದರೆ ಆನ್ಸರ್ ನೋಡ್ತಾ ಹೋಗಿ, ಇಲ್ಲಿ 23 ಲೀಟರನ್ನು ಕುಡಿಯುತ್ತಾನೆ. ಇನ್ನು ಮುಂದಿನ ಪ್ರಶ್ನೆ, 23:25ಕ್ಕೆ ಸಮನಾದ ಸಮಯ. ಇಲ್ಲಿ 23:25 ಇದೆಯಲ್ಲ, ಅದಕ್ಕೆ 12ರಿಂದ ಮೈನಸನ್ನು ಮಾಡಬೇಕು. ನೋಡ್ಬೋದು, ಇಲ್ಲಿ 12, ಇಲ್ಲಿ 25 ಅನುಪಾತ, ಇಲ್ಲಿ 3ರಲ್ಲಿ 2 ಹೋದರೆ 1, 2ರಲ್ಲಿ 1 ಹೋದರೆ 1. ಸೊ 11:25. ಇದನ್ನು ಪಿ ಎಮ್ಮಲ್ಲಿ ಇಡಬೇಕು ತಾವು, ಯಾಕಂದರೆ 12 ಗಂಟೆಗಿಂತ ಹೆಚ್ಚಿಗೆ ಬಂದಿದೆಯಲ್ಲ ಇದು. ಸೊ ಹಾಗಾಗಿ ಪಿ ಎಮ್ಮಲ್ಲಿ ಇಡಬೇಕು. ಇನ್ನು ಮುಂದಿನ ಪ್ರಶ್ನೆ, 2 ಗಂಟೆ 20 ನಿಮಿಷ 3 ಗಂಟೆ 30 ನಿಮಿಷನ ಕೂಡಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ಬೋದು, 2 3 5 20 30 50, ಅಂದರೆ 5 ಗಂಟೆ 50 ನಿಮಿಷ. ಸೊ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. ಇನ್ನು ಕೊಟ್ಟಿರುವ ಘನಾಕೃತಿಯ ಪೆಟ್ಟಿಗೆಯನ್ನು ಕತ್ತರಿಸಿ ತೆರೆದಾಗ ದೊರೆಯುವ ಸಮತಲಾಕೃತಿ. ನೋಡ್ತಾ ಹೋಗಿ, ಇಲ್ಲಿ ಎ ಆಪ್ಷನ್ ಆಗುವುದಿಲ್ಲ, ಮತ್ತು ಇಲ್ಲಿ ಬಿ ಆಗುವುದಿಲ್ಲ, ಮತ್ತು ಡಿ ಆಗುವುದಿಲ್ಲ. ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. ಅದನ್ನು ಮುಚ್ಚಳವನ್ನು ತೆಗೆದಾಗ ಅಂತ ಹೇಳಿದ್ದಾರೆ. ಸಂಪೂರ್ಣ ಪೆಟ್ಟಿಗೆ ಕತ್ತರಿಸಿದಾಗ ದೊರೆಯುವಂಥ ಒಂದು ಆಕೃತಿ. ಕೆಳಗಿನವುಗಳಲ್ಲಿ ಬೆಸ ಸಂಖ್ಯೆ ಯಾವುದು ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ಬೋದು, ಬಿಡಿ ಸ್ಥಾನದಲ್ಲಿ ಬೆಸ ಸಂಖ್ಯೆ ಯಾವುದಿದೆ ಅಂತ ನೋಡ್ತಾ ಹೋದರೆ ಇಲ್ಲಿ ನೋಡ್ಬೋದು, ಡಿ ಆಪ್ಷನ್ ಇದೆ ನೋಡಿ, 84,267. ಇದು ಸರಿಯಾದ ಆನ್ಸರ್ ಆಗುತ್ತದೆ.